ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಮತ್ತೊಮ್ಮೆ ಸಿಹಿ ಸವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂಥೇಳಿ ಹೇಳ್ಕೊತ ಇವತ್ತು ನಾವು ಚವಳಿಕಾಯಿ ಪಲ್ಯ ಮಾಡೋಣ ಅಂತೇಳಿ ಹೊಂಟೀವಿ. ಅದಕ್ಕೆ ಏನೇನೆಲ್ಲ ಬೇಕಾಗ್ತೈತಿ ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನಾನಿಲ್ಲೇ ಒಂದು ಅರ್ಧ kg ಚವಳಿಕಾಯಿ ತೊಗೊಂಡಿದ್ದೆ. ಚಲೋ ತಂಗ ಅದನ್ನು ಸೋಸ್ಕೊಂಡಿಟ್ಕೊಂಡು ಮಸ್ತಾಗಿ ತೊಳೆದು ಅದನ್ನು ಈಗ ನಾನು ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೊಳಕತ್ತೀನಿ. ಯಾಕಂತಂದ್ರೆ ಈಸಿ ಆಗ್ತೈತಿ ಕೆಲಸ, ಟೇಸ್ಟೂ ಬರ್ತೈತಿ, ಅದರೊಳಗೆ ಏನೂ ಕಾಂಪ್ರಮೈಸ್ ಇರೋದಿಲ್ಲ. ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಳಕತ್ತೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ, ಹಂಗೆ ಸ್ವಲ್ಪ ಅರಿಶಿನ ಪುಡಿನೂ ನಾನಿಲ್ಲೇ ಹಾಕ್ಕೊಳ್ಲಿಕತ್ತೀನಿ. ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಕೊಟ್ಕೋಬೇಕಾಗ್ತೈತಿ. ಇವಾಗ ನೀವು ಒಂದು ಸ್ವಲ್ಪ ಮಿಕ್ಸ್ ಕೊಟ್ಕೊಂಡ್ರೆ ಸಾಕಾಗ್ತೈತಿ. ಇಷ್ಟು ಮಾಡ್ಕೊಂಡು ಒಂದು ವಿಶಿಲ್ ಹೊಡ್ಯಾಕಂಥೇಳಿ ಬಿಟ್ಟು ಬಿಡಬೇಕಾಗ್ತೈತಿ. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಜಾಸ್ತಿ ಪ್ರಮಾಣದ ನೀರೇನು ಇಲ್ಲಿ ಬೇಕಾಗಂಗಿಲ್ಲ. ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟಮಾಟಿನ ಹೆಚ್ಚಿಟ್ಕೊಂಡಿದ್ದೆ. ಹಂಗೆ ಮೆಣಸಿನ್ಕಾಯಿ, ಕರಿಬೇವು ಮತ್ತು ತೆಂಗಿನಕಾಯಿ ತುರಿನೂ ತೊಗೊಂಡೇನಿ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆನ ನಾವಿಲ್ಲೇ ಒಗ್ಗರಣೆಗೆ ಯೂಸ್ ಮಾಡ್ಕೊಳಕದ್ದೇವಿ. ಒಂದು ವಿಶಿಲ್ ಇಲ್ಲೇ ಚವಳಿಕಾಯ್ದು ಆಗೈತಿ ನೋಡ್ರಿ. ಈ ಥರ ನಮ್ದು ಚವಳಿಕಾಯಿ ಪಲ್ಯದ ಚವಳಿಕಾಯಿ ರೆಡಿ ಆಗ್ಯಾವ ನೋಡ್ರಿ, ಎಷ್ಟು ಮಸ್ತ್ ಬಂದಾವ ಅಂಥೇಳಿ. ಹಂಗೆ ಸ್ವಲ್ಪ ಇಲ್ಲೇ ಬೆಲ್ಲ ಮತ್ತು ನಾನಿಲ್ಲೇ ಹುಣಸೆ ಹುಳಿ ತೊಗೊಂಡೇನಿ. ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಮತ್ತು ಖಾರ ಪುಡಿನೂ ನಾನಿಲ್ಲೇ ಯೂಸ್ ಮಾಡ್ಕೊಳತ್ತೀನಿ. ಕಡಾಣಿಗೆ ಕಾದಾದ್ಮೇಲೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನೂ ಹಾಕ್ಕೊಂಡು ಚಲೋ ತಂಗ ಫ್ರೈ ಮಾಡ್ಕೊಳಕತ್ತೀನಿ. ಈ ಟೈಮ್ನಾಗ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೂ ನಡಿತೈತಿ. ಈ ಥರ ಚಲೋ ತಂಗ ನಾನಿಲ್ಲೇ ಕೆಂಪಾಗ್ಲಿಕ್ಕೆ ಅಂಥೇಳಿ ಮಿಕ್ಸ್ ಕೊಟ್ಕೊಳಕತ್ತಿದ್ದೆ. ಇವು ಸ್ವಲ್ಪ ಕೆಂಪಾಗಾದ್ಮೇಲೆ ನಾನಿಲ್ಲೇ ಟೊಮಾಟಿನೂ ಹಾಕ್ಕೊಳತ್ತೀನಿ. ಈ ಥರ ಅದನ್ನು ಮಿಕ್ಸ್ ಕೊಟ್ಕೊರಿ ಮಸ್ತಾಗಿ. ಒಂದು 2 ನಿಮಿಷ ತನಕ ಅದನ್ನು ಬೇಯಾಕಂಥೇಳಿ ಬಿಟ್ಬಿಡ್ರಿ. ಅದು ಬೆಂದಾಗೋ ತನಕ ನಾವಿಲ್ಲೇ ಚೌಳಿಕಾಯಿ ಹಾಕ್ಕೋಬೇಕಾಗ್ತೈತಿ. ಅದಕ್ಕೆ ಈಗ ನಾನಿಲ್ಲಿ ಚೌಳಿಕಾಯಿನೂ ಹಾಕ್ಕೊಂಡೇನಿ ಮತ್ತು ಒಂದು ಸಲ ಮಿಕ್ಸ್ ಕೊಟ್ಕೊಳತ್ತೀನಿ ನೋಡ್ರಿ. ಈ ಥರ ಅದು ಆಲ್ರೆಡಿ ಬೆಂದಿರ್ತೈತಿ. ಒಂದು ಸಲ ನೀವು ಮಿಕ್ಸ್ ಕೊಟ್ಕೊಂಡ್ರಿ ಅಂತಂದ್ರೆ ಈಗ ಚಲೋ ತಂಗದ ಮಿಕ್ಸೂ ಆಗ್ತಾವ. ಈಗ ಈ ಟೈಮ್ನಾಗ ನಾನು ಆಗಲೇ ಹುಣಸೆ ಹುಳಿ ಏನು ತೆಗ್ದಿಟ್ಕೊಂಡಿದ್ದೆಲ್ಲ ಅದು ಮತ್ತು ಬೆಲ್ಲನೂ ಇಲ್ಲೇ ನಾವು ಹಾಕ್ಕೋಬೇಕಾಗ್ತೈತಿ ನೋಡ್ರಿ. ಹುಣಸೆ ಹುಳಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಆದ್ರೆ ಸಾಕಾಗ್ತೈತಿ. ಈ ಥರ ನಾನು ಸ್ಪ್ರೆಡ್ ಮಾಡಿ ಹಾಕ್ಕೊಳತ್ತೀನಿ. ಇದ್ರ ಜೊತೆ ಸ್ವಲ್ಪ ಏನಿರ್ತೈತಿ, ಸ್ವಲ್ಪ ಕಹಿ ಇರ್ತೈತಿ ಚೌಳಿಕಾಯಿ ಅನ್ನೋದಕ್ಕೆ ನಾನು ಇಲ್ಲಿ ಬೆಲ್ಲ ಮತ್ತು ಹುಣಸೆ ಹುಳಿನ ಯೂಸ್ ಮಾಡ್ಕೊಳತ್ತೀನಿ. ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ, ಟೇಸ್ಟ್ ಇರುತ್ತೆ. ಈಗ ನಾನು ಸ್ವಲ್ಪ ಇಲ್ಲೇ ಖಾರದ ಪುಡಿ ಯೂಸ್ ಮಾಡ್ಕೊಳತ್ತೀನಿ. ಹಂಗೆ ಸ್ವಲ್ಪ ಗರಂ ಮಸಾಲ ನಾನು ಇಲ್ಲೇ ಯೂಸ್ ಮಾಡ್ಕೊಳತ್ತೀನಿ. ಒಂದು 1/4 ಚಮಚದಷ್ಟು ಗರಂ ಮಸಾಲ ಮತ್ತು 1/4 ಚಮಚದಷ್ಟು ಇಲ್ಲೇ ಮೆಣಸಿನ್ಕಾಯಿ ಪುಡಿ ಇದ್ರೆ ನಮಗೆ ಸಾಕಾಗ್ತೈತಿ. ಇದೆಲ್ಲ ಹಾಕ್ಕೊಂಡು ಇದರ ಜೊತೆನ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋರಿ. ಉಪ್ಪು ನೀವು ಮುಂಚೆನೂ ಬೇಯಿಸ್ಕೊಳಕ ಅಂಥೇಳಿ ಹಾಕ್ಕೊಂಡಿರ್ತೀರಿ. ಈ ಟೈಮ್ನಾಗ ನೀವು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋರಿ. ಹೆಚ್ಚಾತಂದ್ರೆ ತಿನ್ನೋಕ್ಕಾಗಂಗಿಲ್ಲ ನೋಡ್ರಿ ಯಾವುದು ಐಟಮ್. ಹಾಗಾಗಿ ಈಗ ಇದೇ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತ ಇರ್ರಿ, ಚಲೋ ಆಗ್ತೈತಿ. ಎಣ್ಣೆ ನೋಡ್ರಿ ಎಷ್ಟು ಮಸ್ತಾಗ್ಯಾವ. ಈಗ ಚವಳಿಕಾಯಿ ಬೆಂದು ಎಷ್ಟು ಚೆನ್ನಾಗಾಗ್ಯಾವ ಅಂತಂದ್ರೆ ಆ ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ನೀವು ತಿಂದು ನೋಡಿದ್ರಂತಂದ್ರೆ ಅದು ನಿಮಗೆ ಟೇಸ್ಟ್ ಗೊತ್ತಾಗ್ತೈತಿ. ಈ ಥರ ನೀವು ಮಾಡ್ಕೋರಿ. ಲಾಸ್ಟಿಗೆ ಇಲ್ಲೇ ನೀವು ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕಾಗ್ತೈತಿ. ಕಡಾಣಿಗೆ ಒಳಗನ ನಾವಿಲ್ಲೇ ಚೌಳಿಕಾಯಿನ ಬೇಯಿಸ್ಬೇಕಂತಂದ್ರೆ ಸ್ವಲ್ಪ ಟೈಮ್ ಹಿಡಿತಾವ. ಆದರೆ ಇದ್ರದ್ದು ಟೇಸ್ಟ್ ಏನೂ ಕಾಂಪ್ರಮೈಸ್ ಆಗಂಗಿಲ್ಲ. ಎಷ್ಟು ಮಸ್ತ್ ಬಂದಿದ್ವಂತಂದ್ರೆ ಒಂದು ಸಲ ಈ ಥರ ನೀವು ಟ್ರೈ ಮಾಡಿರಿ. ಸ್ಕೂಲ್ ಹೋಗೋರಿರ್ತಾರೆ, ಆಫೀಸ್ಗೆ ಹೋಗೋರು ಇರ್ತಾರೆ, ಅಂಥ ಟೈಮ್ನಾಗ ಲೇಟ್ ಆಗ್ತೈತಲ್ಲ, ಆ ಟೈಮ್ನಾಗ ಹಿಂಗೆ ಮಾಡ್ಕೊಂಡು ನೋಡ್ರಿ ಎಷ್ಟು ಮಸ್ತ್ ಬರ್ತಾವ. ಲಾಸ್ಟಿಗೆ ನಾವಿಲ್ಲೇ ಸ್ವಲ್ಪ ತೆಂಗಿನಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ಕೊಳಕತ್ತೀವಿ. ಇದು ಆಪ್ಷನಲ್, ಬೇಕಾದ್ರೆ ನೀವು ಹಾಕೋಬೋದು, ಇಲ್ಲಂತಂದ್ರೆ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ನೂ ಮಾಡ್ಕೋಬೋದು. ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ. ಹೆಂಗೈತೆ ಅಂಥೇಳಿ ನಮಗೂ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂಥೇಳಿ ಹೇಳ್ಕೋತ ಮತ್ತು ಇನ್ನೂ ಸ್ವಲ್ಪ ಜನಕ್ಕೆ ಇನ್ಫಾರ್ಮ್ನೂ ಮಾಡಿರಿ ಅಂಥೇಳಿ ಹೇಳ್ಕೋತ ಇನ್ನೊಂದು ವಿಡಿಯೋದಾಗ ಇನ್ನೊಂದು ಸ್ವಲ್ಪ ರೆಸಿಪಿ ಜೊತೆ ಸಿಗ್ತೀನಿ. ಡಿಫ್ರೆಂಟ್ ಆಗಿರೋ ರೆಸಿಪಿನ ನಿಮಗಂತ ಹೇಳಿ ನಾನು ತರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು. ನಮಸ್ಕಾರ ರೀ.